ನಾವು ಸುಮ್ಮನೆ ನಿಂತಿದ್ರೆ ನಮ್ಮಿಬ್ರಿಗೂ ಬಂದು ನೀರು ಹಾಕಿದ್ದಾರೆ. ಹಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನು ಅಂತಂದರೆ ಉಗಾದಿ ಹಬ್ಬದ್ದೇನೋದು ಟೆಂಪಲ್ಗೆ ಹೋಗ್ತಿದ್ವಿ ನಾವು. ಇದೇ ಲೊಕೇಶನ್, ಇದು ಟೆಂಪಲ್ಲು. ಇಲ್ಲಿಗೆ ಬಂದಿದ್ವಿ. ಸಿಕ್ಕ ಹೇಳ್ತೀರಾ ಅವ್ನು ಮಾಡಿದ್ದು ತೀಟೆಗೆ? ಅವನ್ನ ಹಾಕೊಂಡು ಎರಡು ಚಚ್ಚಬೇಕಾಗಿತ್ತು. ಪೇಷನ್ಸ್ ವಿಡಿಯೋನೇ ಮಾಡಕ್ ಬಿಡ್ತಿಲ್ಲ. ಎಲ್ಲಾದ್ರೂ ಹೋದ್ರೆ ಮಧ್ಯಕ್ಕೆ ಬರ್ತು ನಾನು ಅಂತ. ಏನು ಮಾಡೋಕ್ಕಾಗಲ್ಲ ಇನ್ನು, ಪಾಪು ಅಲ್ವಾ. ನೋಡಿ ನೋಡಿ ಅವನು ಹೆಂಗಿದ್ದಾನೆ. ರೇವಂತ್ ಆಯ್ ಚಪ್ಪು. ಹಾಂ ನೋಡು. ಆಯ್ತು ಆಗೋಯ್ತು. ಇನ್ನು ಬಾಯ್ ಅದೇ ಥರ ಬಾಯ್ ಹೇಳ್ತಾ ಇನ್ನು ಟೆಂಪಲಿಂದ ರಿಟರ್ನು ನಮ್ಮ ಹೊಲದಲ್ಲಿ ಎಲ್ಲ ಕ್ಲೀನ್ ಮಾಡಿಸ್ತಿದ್ರು. ಅಲ್ಲಿ ನೋಡೋಣ ಅಂತ ನಾನು ಹೋಗಿದ್ದೆ. ಇನ್ನೆಲ್ಲ JCB ಬಂದಿತ್ತು, ಫುಲ್ ಕ್ಲೀನ್ ಮಾಡಿಸ್ತಿದ್ರು. ಇನ್ನು ನನ್ನ ಅಳಿಯ ನಮ್ಮ ಅಮ್ಮನ ಹತ್ರನೇ ಇದ್ದ. ಬರ್ತಿ ಅಂದರೆ ಇಲ್ಲ ಅಂತಿದ್ದ. ಆಮೇಲೆ ಜೊತೆಗೆ ಬಂದ. ಅವ್ರಿಗಿನ್ ಬಾಯ್ ಹೇಳಿ ನಾನು ರಿಟರ್ನ್ ಮನೆಗೆ ಬಂದೆ. ಬಾಯ್. ಹಾಯ್ ಫ್ರೆಂಡ್ಸ್. ನಮ್ಮಮ್ಮ ಬೈತಿದ್ದಾರೆ ಮಂಚ ಹೋಗೋದಂತ. चलो 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 रेवंत ने नेम कॉल निके अत्ता अत्ता ಇನ್ನು ಈ ವಿಡಿಯೋ ಬಂದು ಉಗಾದಿ ಹಬ್ಬ ಆಗಿದ್ದು ನೆಕ್ಸ್ಟ್ ದಿನ ಹುಣ್ಸನ್ ಕಿತ್ಕೊಂಡು ಬಂದಿದ್ರು. ಎಲ್ಲ ಕ್ಲೀನ್ ಮಾಡ್ತಿದ್ರು. ಇನ್ನು ಸಂಜೆ ಹಾಗೆ ಹೂವು ಕಿತ್ಕೊಬರೋಣ ಅಂತ ಹೋಗಿದ್ವು. ಯಾಕಂತಂದರೆ ನಮ್ಮೂರಲ್ಲಿ ಉಗಾದಿ ಹಬ್ಬ ಆಗಿದ್ದ ನೆಕ್ಸ್ಟ್ 2 ಡೇಸ್ಗೆ ಊರಹಬ್ಬ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೂವು ಕಿತ್ಕೊಬರಕ್ಕೆ ಹೋಗಿದ್ವಿ ತೋಟದ ಹತ್ರ. ಹಲೋ ಗಾಯ್ಸ್, ಹಾಯ್ ಹೇಳಿ. ಬಾಯ್. ಹೆಂಗಂದ್ರೆ ಮಾಡೋದು, ಇದು ತೆಂಗಿನಕಾಯ್ದು ಇರುತ್ತಲ್ವ, ಗರಿಯಲ್ಲಿ ಮಾಡಿರೋದು. ಈ ಥರ ಕಡ್ಡಿ ಸೈಜ್ ಮಾಡ್ಕೊಳ್ಬೇಕು. ಫ್ಲವರ್ಸ್ ಈ ಥರ ಒಂದೊಂದೇ ಈ ಥರ ಜೋಡಿಸ್ಕೊಂಡು ಅದ್ರ ಮೇಲೆ ಹಿಂಗೆ ಗಂಟು ಹಾಕ್ಕೊಳ್ಬೇಕು. ಈ ಥರ ಟೈಟುಗೆ ಈ ಥರ ಆದರೆ ಆ ಫ್ಲವರ್ಸಲ್ಲಿ ಮಾಡ್ಬೋದು. ನಮಗೆ ಇದು ಇಷ್ಟ, ಅದಕ್ಕೆ ಇದ್ರಲ್ಲಿ ಮಾಡ್ತಿದ್ದೀವಿ. ಈ ಥರ ಫೈನಲ್ ಆಗಿ ಹಿಂಗೆ ಮಾಡಬೇಕು. ಈ ಥರ ಹನ್ನೊಂದು ಮಾಡಬೇಕು. ನಾನು ಈ ಸೆಕೆಂಡ್ ಒನ್, ಇದು ನಾನೇ ಮಾಡಿರೋ. ನಮ್ಮನೂ ಮಾಡ್ತಿದ್ದಾರೆ. 11 ಇದೆ. ಅವನೇನು ಮಾಡಿಲ್ಲ, ಇವಳು ಮಾಡಿದ್ದಾಳೆ, ನಮ್ಮಮ್ಮ ಮಾಡಿದ್ದಾರೆ. ಇನ್ನು ಫೈನಲ್ ಆಗಿ ಈ ಥರ 11 ಮಾಡಿದ್ವಿ. ಇನ್ನು ಬೆಳಗ್ಗೆ ಎದ್ದೊಳೋಷ್ಟೊತ್ತಿಗೆ ಅಮ್ಮನೇ ಬೇಗ ಮಾಡಿಬಿಟ್ಟಿದ್ರು ಆರತಿ. ಈ ಥರ ಇತ್ತು ಫೈನಲ್ ಆಗಿ. ಹೇಗಿದೆ ಅಂತ ಹೇಳಿ. ಈ ಥರ ರೆಡಿ ಆಗಿದ್ವಿ. ನನ್ನ ತಂಗಿ, ನಮ್ಮ ಅಣ್ಣ, ಮೀ. ಹಲೋ ಗಾಯ್ಸ್, ನಮ್ಮ ಅಣ್ಣ ಬಂದರು. ಇನ್ನೊಂದು ಅಣ್ಣ ಹಾಯ್ ಮಾಡಿ. ಇವರು ನಮ್ಮ ಸೆಕೆಂಡ್ನೇ ಅಣ್ಣ, ಇವರು ನಮ್ಮ ಫಸ್ಟ್ನೇ ಅಣ್ಣ. ದೊಡ್ಡ ಮಗ ಅಂತ ಗಾಯ್ಸ್. ನನ್ನ ತಮ್ಮ ಪಂಚೆ ಉಟ್ಕೊಂಡವನೇ. ಹೇಳಿ ದೊಡ್ಡಮ್ಮ ಹಾಯ್. ಗಾಯ್ಸ್ ನನ್ನ ಚಿಕ್ಕಳ್ಳಿಯ ಹಾಯ್ ಮಾಡೋ. ಅವನು ಹಾಯ್ ಗಾಯ್ಸ್. ನೀನು ಹಾಯ್ ಹೇಳು. ಅದು ನಮ್ಮ ಅಜ್ಜಿ, ನನ್ನ ಬಂಗಾರ. ಇನ್ನು ನಾನು ಚೆನ್ನಾಗಿ ರೆಡಿಯಾಗಿ ಆರತಿ ಎತ್ಕೊಂಡು ಹೋಗ್ತಿದ್ದೆ. ಎಲ್ಲರೂ ಸ್ಪಾಟಿಗೆ ಬರ್ತಾರೆ ಆರತಿ ಎತ್ಕೊಂಡು ಮನೆಯಿಂದ. ಇದು ಸ್ಟೋರಿ ಏನು ಅಂತಂದರೆ, ಉಗಾದಿ ಹಬ್ಬ ಆಗಿದ್ದ ನೆಕ್ಸ್ಟ್ 2 ಡೇಸ್ಗೆ ನಮ್ಮೂರಲ್ಲಿ ಊರಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲರೂ ಒಂದುಗೂಡಿ ವಡ್ಸ್ಲಮ್ಮ ದೇವಸ್ಥಾನ ಅಂತ ಇದೆ. ಸೊ ಅದಕ್ಕೋಸ್ಕರ ಈ ಥರ ರೆಡಿಯಾಗಿ ಆರತಿ ಎತ್ಕೊಂಡು ಹೋಗ್ತೀವಿ ನಾವು. ಎಲ್ಲರೂ ಒಂದುಗೂಡಿ ಸೆಲೆಬ್ರೇಟ್ ಮಾಡ್ತೀವಿ. ಬಾಯ್ಸ್ ಎಲ್ಲ ಮರಿ ಮತ್ತು ಕೋಳಿ ಇಟ್ಕೊಬರ್ತಾರೆ. ಹುಡುಗಿರೆಲ್ಲ ಸ್ಯಾರಿ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಆರತಿ ಎತ್ಕೊಬರ್ತಾರೆ. ನೀವು ನೋಡಿ ಅಂತ ಹೇಳ್ತೀನಿ. ಮುಗೀತು ಗಾಯ್ಸ್, ಎಲ್ಲ ಕಂಪ್ಲೀಟ್ ಸಾಕಾಯ್ತು. ಬಿಸಿಲಾಕ ಹೋಗಿ ಬಂದು ಕಾಲೆಲ್ಲ ನಾವು ಉರಿತೈತಿ. ಹಾಯ್ ಫ್ರೆಂಡ್ಸ್, ಇವತ್ತು ನನಗೂ ಗೊತ್ತಿಲ್ಲ ನಮ್ಮೂರಲ್ಲಿ ಏನು ಅಂತ ಅವನಿಗೆ ಗೊತ್ತಿಲ್ಲ ಅಂತ ಹಾಯ್ ಹಬ್ಬ. ನನ್ನ ಕುಂಕುಮ ನೋಡಿ ಹೆಂಗಾಗಿದೆ. ಸರಿ ಬಾಯ್, ಬರ್ತೀನಿ. ಇಷ್ಟೇ ತೋರ್ಸೋಕೆ ಬಂದಿದ್ದು. ಔಟ್ಫಿಟ್ ತೋರ್ಸೋಕೆ ಬಂದವನು. ಹೇಳಿ ಹೆಂಗಿದೆ ಅಂತ. ಬಾಗ್ಲೇ ಚೆನ್ನಾಗಿದೆ ಬಿರಿಯಾನಿ.
ಗೈಸ್ ನಾನು ಮಾಡಿರೋದು ಟೇಸ್ಟ್ ಮಾಡಿ. ಸೂಪರ್ ಆಯ್ತು ನರಿ ಅಣ್ಣ ಸೂಪರ್ ಆಯ್ತು ತಾತ ಇನ್ನು ಮಾರ್ನಿಂಗ್ ಎಲ್ಲ ಆರತಿ ಎಲ್ಲ ಸುತ್ತಮೇಲೆ ಮರಿ ಕಡ್ದಿರ್ತಾರಲ್ವ ಅದನ್ನೆಲ್ಲ ಮನೇಲಿ ಕುಕ್ ಮಾಡಿಕೊಂಡು ತಿಂದು ಸಂಜೆಯಿಂದ ಮೆರವಣಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರ ಮನೆ ಹತ್ರನೂ ಹೋಗುತ್ತೆ ದೇವಿ. ಹಾಗೆ ಎಲ್ಲರೂ ತುಂಬ ಖುಷಿಯಿಂದನೇ ಮೆರವಣಿಗೆ ಮಾಡ್ತಿರ್ತಾರೆ. ವಾಟರ್ ಎಲ್ಲ ಹಾಕ್ಕೊಂಡು ತುಂಬ ಜೋಶಿಂದನೇ ಇರ್ತಾರೆ. ಇದೆಲ್ಲ ನೋಡೋಕ್ಕೊಂಥರ ಚೆಂದನೇ ಅನ್ಬೋದು. ವರ್ಷಕ್ಕೊಂದ್ಸತಿ ಈ ಥರ ನಮ್ಮೂರಲ್ಲಿ ಸೆಲೆಬ್ರೇಟ್ ಮಾಡೋದು. ಹಾಕ್ಲಾ ನೀರು ಈಗಲೇ ಮೊದಲೇ ಕೋಲ್ಡ್ ಆಗಿದೆ. ಇನ್ನೂ ಸ್ವಲ್ಪ ಆಗ್ತದೆ ಬೇಡವಾ? ಅಂದರೆ ನಾವು ಸುಮ್ಮನೆ ನಿಂತಿದ್ರೆ ನಮ್ಮಿಬ್ರಿಗೂ ಬಂದು ನೀರು ಹಾಕಿದ್ದಾರೆ. ಎಂತ ಇದು, ನಾವು ಯಾರಿಗೂ ನೀರು ಹಾಕಿಲ್ಲ, ಅವರೇ ಬಂದು ನಮ್ಗೆ ನೀರು ಹಾಕ್ತಿದ್ದಾರೆ. ಕೊಕೊನಟ್ ವಾಟರಿಂದ ಅದು ಮಿಡ್ನೈಟ್ 9:30 ಕೊಕೊನಟ್ ವಾಟರ್ ಕುಡಿದು ಡೇನ ಎಂಡ್ ಮಾಡ್ತಿದ್ದೀವಿ. ಬಾಯ್ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್. ನನ್ನ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.